ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಲ್ಲಿ ಹಸಿಕಾಯಿಲಿಂದ ಸಿಹಿ ಖಾರವನ್ನು ಮಾಡ್ತಾ ಇದ್ದೀವಿ. ಇದು ಚಪಾತಿ ಜೊತೆ ದೋಸೆ ಜೊತೆ ತಿನ್ನಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ವಿಡಿಯೋವನ್ನು ಪೂರ ಆಗೋ ತನಕ ನೋಡಿರಿ. ನಮ್ಮ ಮಣ್ಣಿನ ಪಾತ್ರೆಯಲ್ಲಿ ಒಂದು ಲೋಟವನ್ನು ನೀರಷ್ಟು ಹಾಕಿದ್ದೀನಿ ರೀ. ಅದಕ್ಕೆ ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀವಿ. ನಾವು ಸ್ವಚ್ಛಾಗಿ ತೊಳ್ಕೊಬೇಕು ರೀ. ಈ ಟೇಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳೆದುಕೊಳ್ಳಿರಿ. ಆನಂತರ ಈ ಟೇಪ್ ತುಂಬನ್ನು ತೆಗಿಬೇಕು ರೀ. ಇದ್ರದ್ದು ಎಲ್ಲವನ್ನು ತುಂಬು ತೆಗೀರಿ ಈ ಟೇಪ್. ಆನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ತೆಗೆದಿದ್ದ ಮೆಣಸಿನಕಾಯಿಯನ್ನು ಹಾಕಿ ಸ್ವಚ್ಛಾಗಿ ಒರೆಸಿಕೊಳ್ಳಿರಿ. ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಇರಬಾರ್ದು, ನಾವು ಹುರ್ಕೋಬೇಕು ರೀ ಮೆಣಸಿನ್ಕಾಯಿ. ಹಾಗಾಗಿ ಈ ಟೇಪ್ ಎಲ್ಲವನ್ನು ಚೆಂದಾಗಿ ಒರೆಸಿಕೊಳ್ಳಿರಿ. ಈಗ ನೋಡ್ರಿ, ಈ ಟೇಪ್ ಅದು ಎಲ್ಲ ಡ್ರೈ ಆಯ್ತು ನೋಡ್ರಿ. ಮೆಣಸಿನ್ಕಾಯಿ ಒರೆಸಿಂದೆ ನಾನು ನೋಡ್ರಿ ಈಗ ಒಲೆ ಮ್ಯಾಗ ತವಿಯನ್ನು ಬಿಸಿ ಇಟ್ಟಿದ್ದೇನೆ ರೀ. ಈಗ ಅದು ತವಿ ಕಾದಿದೆ ರೀ. ನೋಡ್ರಿ, ತವಿಗೆ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೇನೆ ರೀ. ಇದನ್ನು ಹೊತ್ತಲಾರಂಗೆ ಚೆಂದಾಗಿ ಹುರ್ಕೋಬೇಕು ರೀ ಮೆಣಸಿನ್ಕಾಯಿನ. ಒಂದಿಟ್ಟು ರೌಂಡಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬೇಕು ರೀ. ಹೊತ್ತಿಸ್ಬೇಡ್ರಿ ಮೆಣಸಿನ್ಕಾಯಿನ. ಸ್ವಲ್ಪ ಹೊತ್ತು ಆಗೋ ತನಕ ಹುರಿದುಕೊಳ್ಳಿರಿ. ನೋಡ್ರಿ, ಎಲ್ಲ ಚೆನ್ನಾಗಿ ಹುರಿದಿದ್ದೆ ರೀ. ಈಗ ಹಸಿ ಮೆಣಸಿನ್ಕಾಯಿ ಇವು ಮತ್ತೊಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೇನೆ ನೋಡ್ರಿ. ಈಗ ಈ ಟೇಪ್ ಎಲ್ಲ ತೆಗೆದು ಇವು ಒಂದು 5 ನಿಮಿಷ ಆರಾಕಿಡಿರಿ. ಇದೆಲ್ಲ ಹುರಿದಿದ್ದು ಆರಬೇಕು ನೋಡ್ರಿ ಈ ಟೇಪ್. ಆನಂತರ ನಾನು ಇದಕ್ಕೆ ರುಬ್ಬಕ್ಕೆ 4 ಬೆಳ್ಳುಳ್ಳಿಯನ್ನು ತೊಗೊಂಡೇನಿ ರೀ. ಅಲ್ಲಿ ಮಟನ ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಬರ್ರಿ. ಆನಂತರ ನಾನು ಕರಿಮೆಯನ್ನು ಹಾಕ್ತಾ ಇದ್ದೇನೆ ರೀ. ಒಂದು ಮುಟ್ಟಿಗೆ ಅಷ್ಟು ಕರಿಮೆ ಹಾಕ್ತಾ ಇದ್ದೇನೆ ರೀ. ಇದಕ್ಕೆ ಕರಿಮೆ ಜಾಸ್ತಿ ಹಾಕ್ರಿ ನಡಿತೈತೆ ರೀ. ಅಂತ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ರೀ. ಇದಕ್ಕೆ ಒಂದು 2 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ರೀ ನಾನು ಇದಕ್ಕೆ. ಆನಂತರ 1 ಸ್ಪೂನ್ ಜೀರಿಗೆ ಹಾಕಿದ್ದೇನೆ ರೀ. ಆನಂತರ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೇನೆ ರೀ. ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ರೀ. ಬೆಲ್ಲ ಜಾಸ್ತಿನೇ ಹಾಕಿರಿ, ಅಂದ್ರೆ ಖಾರ ಹತ್ತಂಗಿಲ್ಲ ರೀ, ಸಿಹಿ ಹತ್ತೈತೆ ರೀ. ಮತ್ತು ಸ್ವಲ್ಪ ಏನು ನಿಮಗೆ ಹೆಚ್ಚು ಕಡಿಮೆ ಖಾರ ಭಾಳ ಸಾಕತ್ರಿ, ಇನ್ನೊಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿ ರುಬ್ಬಬೋದು ರೀ ನೀವು. ಈಗ ಮತ್ತೊಂದಪ್ಪ ನಾನು ತವಿಗೆ ಕಾಯಕ್ಕಿಟ್ಟೇನಿ ರೀ. ಇದಕ್ಕೆ ಅದು ಕಾದಿದ್ದೀರಿ ನೋಡ್ರಿ ಈಗ ತವಿ. ಅದಕ್ಕೆ 1 ಚಮಚದಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ. ಎಣ್ಣೆ ಕಾದ ಮ್ಯಾಗ ರೀ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಜೀರಿಗೆ ಚಿಟಾಪಟ ಅಂತ ಅಂದ್ಮ್ಯಾಗ ರೀ ರುಬ್ಬಿಟ್ಟಂಥ ಖಾರದ ಚಟ್ನಿಯನ್ನು ಅದಕ್ಕೆ ಹಾಕಬೇಕು ರೀ. ಈ ಚಟ್ನಿ ಹಾಕಿದ ಮ್ಯಾಗ ರೀ ಎಲ್ಲ ಎಣ್ಣೆಯಾಗ ಮಿಕ್ಸ್ ಮಾಡಿಕೊಳ್ಳಿ. ಒಂದು 2 ನಿಮಿಷ ಇದೇ ಟೇಪ್ ಹೊಳ್ಸಾಡಿಕೊಳ್ಳಿರಿ ಎಲ್ಲ. ಇದಕ್ಕೆ ಹಸಿರಿದ್ದಿದ್ದು ಖಾರ ಒಂದು ಸ್ವಲ್ಪ ಚಾಕ್ಲೇಟ್ ಬಣ್ಣ ಬರ್ತೈತೆ ರೀ. ಆ ತನಕ ಇನ್ನೂ ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ರೀ. ಭಾಳ ಟೇಸ್ಟ್ ಆಗುತ್ತೆ. ಹುಳಿ ಖಾರ ಆಗಿ ಭಾಳ ಟೇಸ್ಟ್ ಇರ್ತೈತೆ ನೋಡ್ರಿ. ಇದು ಜಾಸ್ತಿ ಖಾರ ಅನ್ಸಕತ್ರೆ ಇನ್ನೂ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಆನಂತರ ಈ ಟೇಪ್ ಬಂದಿದೆ ನೋಡ್ರಿ ನಮ್ಮದು ಸಿಹಿ ಖಾರ. ಇದೊಂದು ಅರ್ಧ ತಾಸು ಆರಲಿ. ಆರಿದ ಮ್ಯಾಗ ರೀ ಇಂಥ ಕಾಜಿನ ಬರ್ನ್ಯಾಗ ಹಾಕಿಡ್ರಿ. ಒಂದು 20 ದಿನ ಆದರೂ ಖಾರ ಏನೂ ಆಗೋದಿಲ್ಲ ರೀ. ನೀವು ಒಮ್ಮೆ ನಿಮ್ಮ ಮನೇಲಿ ಈ ಟೇಪ್ ಸಿಹಿ ಖಾರನ್ನು ಮಾಡಿಟ್ಕೋರಿ, ಭಾಳ ಟೇಸ್ಟಾಗಿರ್ತೈತಿ. ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹತ್ತಿಕಿರಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.